ರುಕ್ಮಿಣಿ, ಪ್ರಿಯ ಬಾಳ್ಬೇಡ ಬಾಬೇಗ ಮನಮೋಹನ, ಪ್ರಿಯ ಬಾಬೇಗ ಮನಮೋಹನ, ಬಾಬೇಗ ಮನಮೋಹನ. ರುಕ್ಮಿಣಿ, ಸ್ವಾಮಿ. ರುಕ್ಮಿಣಿ, ಪ್ರಿಯ ಬಾಳ್ಬೇಗ ಪ್ರಿಯ ಬಾಳ್ಬೇಗ ಮನೋಹರ, ಪ್ರಿಯ ಬಾಳ್ಬೇಗ ಮನಮೋಹನ, ಪ್ರಿಯ ಬಾಬೇಗ ಮನಮೋಹನ, ಬಾಬೇಗ 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 ಮನಮೋಹನ. ಸ್ವಾಮಿ, ಹಾಗಾದ್ರೆ ಯುದ್ಧ ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವನ್ನು ಅರ್ಥಿಸುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ನಾನು ಬೇರೆ ಕಾಣೆ. ಯುದ್ಧ ಶುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗಿಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗಲು ಪ್ರೇಸಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ
ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು ನಾನು ಬೇರೆ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗಿಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಪ್ರೇಮ ಮೂರ್ತಿಯಂಬ ನಿನ್ನ ನಾಮವಿರುವುದು ವಿಫಲವಾಯಿತೆ. ಪ್ರೇಮ ಮೂರ್ತಿಯಂಬ ನಾಮವಿರುವುದು ವಿಫಲವಾಯಿತೆ. ಸಮರದಿಂದ ಪ್ರಾಣ ಹಾನಿ ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವೆಂದು ಧರಣಿ ಪಪ್ಪ ಆರಿಣಿ ಕಾಂತೆ, ಪಪ್ಪ ಆರಿಣಿ ಕಾಂತೆ, ಪಪ್ಪ ಆರಿಣಿ ಕಾಂತೆ, ಪಪ್ಪ ಆರಿಣಿ. ಕೌರೈರಯಾನಿದಾನ ಕೌದೈದಯಾನಿದಾನ ಪಾವನಾತ್ಮ ಭಕ್ತ ದೀನ. ಕೌದೈದಯಾನಿದಾನ ಪಾವನಾತ್ಮ ಭಕ್ತ ದೀನ. ಲೋಕಕ್ಕಿರಂತು ಶಾಂತಿ ದಾನ ಕಾಯು ಮೋಹನ ಕಾಂತ, ಕಾಯು ಮೋಹನ ಕಾಂತ, ಕಾಯು ಮೋಹನ ಕಾಂತ, ಕಾಯು ಮೋಹನ. ಸರ್ವೇ ಶಾಂತಿ ಗಾತನಾಥ ಲೋಕ ಪೂಜಿತ ಕಾಂತ, ಲೋಕ ಪೂಜಿತ ಕಾಂತ, ಲೋಕ ಪೂಜಿತ ಲೋಕ ಪೂಜಿತ, ಲೋಕ ಪೂಜಿತ, ಲೋಕ ಪೂಜಿತ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಸ್ವಾಮಿ ರುಕ್ಮಿಣಿ, ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಕರ್ಮಭೂಮಿ ಭಾರತವು ಧನ್ಯ ಮಾದುದೆ ದೇವಿ, ಧನ್ಯ ಮಾದುದೆ ದೇವಿ, ಧನ್ಯ ಮಾದುದೆ ದೇವಿ, ಧನ್ಯ ಮಾದುದೆ. ಭಯವಿದೇಕೆ ಶಾಂತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ಮತ್ತಾವ ಉಪಾಯವಿಲ್ಲ.
ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೊರೆಯಿಂದ ಪ್ರಮುಖರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಿರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ಆಗಲಿ ರುಕ್ಮಿಣಿ, ನಿನ್ನ ಮಾತಿನಂತೆ ಶಾಂತಿಗಾಗಿ ಪ್ರಯತ್ನಿಸಲು ಈ ದಿನವೇ ಹಸ್ತಿನಾವತಿಗೆ ಓಡುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗಬಹುದು ಏನೋ. ವಿಫಲವಾಗುವುದಿಲ್ಲ ಸ್ವಾಮಿ, ಸಫಲಗೊಳ್ಳುವುದು. ಮಹಾಪ್ರಭು ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ. ಮಂತ್ರಿ ಶೇಖರ ತಂತ್ರ ಪಾಲಕನೇ ದರೆಯ ಪೇಳ್ದರಿಂದಲೇ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆಗಳು ಬೆಳೆದು ಪ್ರಜೆಗಳೆಲ್ಲ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯ ನಳಿನಾಭನ ಕೀರ್ತಿಯಲ್ಲಿ ನಳಿನಾಭನ ಸ್ಮರಣೆಯಲ್ಲಿ ಕಾಲವಾಗಿ ಬದುಕುತ್ತೀ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ. ಅಕ್ರೂರ ಮಹಾಪ್ರಭು, ನಮ್ಮ ಯಾದವ ರಾಜ್ಯ ಭಾರದ ಕ್ರಮವು ಯಾವ ರೀತಿಯಲ್ಲಿರೋದನ್ನು ತಿಳಿಸು. ಮಹಾಪ್ರಭು ತಿಳಿಸುವೇನು ಮಹಾಪ್ರಭು. ಅಲದರ ಆರಿಸು ರಾಜ್ಯದ ಪ್ರಜೆಗಳು ಅಲದರ ಆರಿಸು ರಾಜ್ಯದ ಪ್ರಜೆಗಳು ಈ ಪರಿಪರಿಯೊಳು ತಿಳಿಸುವೆ ನಾನು. ಈ ಪರಿಪರಿಯೊಳು ತಿಳಿಸುವೆ ನಾನು ಅಲದರ ಆರಿಸೋ. ಯಾದವ ರಾಜದಿ ಪ್ರಜೆಗಳ ವಿನೋದವು ಯಾದವ ರಾಜದಿ ಪ್ರಜೆಗಳ ವಿನೋದವು ಹರಿಯನು ಸ್ಮರಿಸುತ್ತ ಸುಖದಿ ಬಾಳ್ವರು. ಹರಿಯರು ಸ್ಮರಿಸುತ್ತ ಸುಖದಿ ಬಾಳ್ವರು. ಅಲದರ ಆರಿಸು ರಾಜ್ಯದ ಪ್ರಜೆಗಳು ಈ ಪರಿಪರಿಯೊಳು ತಿಳಿಸುವೆ ನಾನು ಅಲದರ ಆರಿಸು. ಪ್ರಭು, ನಮ್ಮ ಈ ಯಾದವ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಕೂಡಿ ಪುರದ ಪ್ರಜೆಗಳೆಲ್ಲರೂ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಎಲ್ಲರೂ ಸುಖ ಸಂತೋಷ ಭರಿತರಾಗಿರು. ಪ್ರಭು, ಮತ್ತೇನಪ್ಪಣೆ? ಬೇಷ್, ನಿನ್ನ ಪೀಠದಲ್ಲಿ ನೀನು ಕುಳಿಸಬಹುದು. ಕೃತವರ್ಮ ಆಜ್ಞೇನು ಪ್ರಭು. ಸೈನ್ಯಾಧಿಪ ಸೈನ್ಯವಂತೆ ಪೋದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವಂತೆ ಪೋದು ಸೈನ್ಯಾಧಿಪ ಶತ್ರು ರಾಜರೆಮ್ಮ ಕಪಕಾಣಿಕೆಯ ಶತ್ರು ರಾಜರೆಮ್ಮ ಕಪಕಾಣಿಕೆಯ ತಪಾದೆ ತಂದು ತಿಹಾರೆ ತಪಾದೆ ತಂದು ಒಪ್ಪಿಸೋ ತಿಹಾರೆ ಸೈನ್ಯಾಧಿಪ
ಸೈನ್ಯವೆಂತೆ ಪೋತು ಸೈನ್ಯಾಧಿಪ ಅಕ್ರೂರ, ಪ್ರಭು. ನಮ್ಮ ಯಾದವ ರಾಜ್ಯ ರಣೋತ್ಸವವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ವಿಜ್ಞಾಪಿಸೋಣ ಮಹಾಪ್ರಭು. ಭೂಪ ಲಾಲಿ ಚೆನ್ನಯ್ಯ, ಭೂಪ ಲಾಲಿ ಚೆನ್ನಯ್ಯ, ಹೇಳುವೆ ಮುದದಿ ಭೂಪ ಲಾಲಿ ಚೆನ್ನಯ್ಯ. ತಂಡ ತಂಡಗಳ ರಿಪು ಮುಂಡಗಳ ಖಂಡಿಸಿ, ತಂಡ ತಂಡಗಳ ರಿಪು ಮುಂಡಗಳ ಖಂಡಿಸಿ, ಚಂಡ ಪ್ರಚಂಡ ಅವರು ದಂಡದಿ ಮೆರೆಯುವೆ. ಚಂಡ ಪ್ರಚಂಡ ಅವರು ದಂಡದಿ ಮೆರೆಯುವೆ. ಭೂಪ ಲಾಲಿ ಚೆನ್ನಯ್ಯ, ಹೇಳುವೆ ಮುದದಿ ಭೂಪ ಲಾಲಿ ಚೆನ್ನಯ್ಯ. ಶತ್ರು ರಾಜರೆಲ್ಲ ನಮ್ಮ ಸೈನ್ಯವು ಈಗ, ಶತ್ರು ರಾಜರೆಲ್ಲ ನಮ್ಮ ಸೈನ್ಯವು ಈಗ ಚಿತ್ರವಾಗಿ ಮಾಡುತ್ತಲಿರುವರು. ಭೂಪ ಲಾಲಿ ಚೆನ್ನಯ್ಯ, ಹೇಳುವೆ ಮುದದಿ ಭೂಪ ಲಾಲಿ ಚೆನ್ನಯ್ಯ. ಮಹಾಪ್ರಭು, ನಮ್ಮ ರಾಜ್ಯದ ಸೈನಿಕರು ಪರರ ರಾಜ್ಯದ ಸೈನಿಕರ ಸದೆ ಬಡಿದು ಅವರಿಂದ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಿರುವ ಮಧ್ಯಾಹ್ನ ಅಪ್ಪಣೆ. ನಿನ್ನ ಪೇಟೆಯಲ್ಲಿ ನೀನು ಕುಳಿತುಕೋ. ಮಹಾದಾಜ್ಞೆ ಪ್ರಭು. ಎಂತ ಧನ್ಯನು ನಾಂ ಇಂಥ ವೀರರ ಪಡೆದ ನಾನು, ಎಂತ ಧನ್ಯನು ನಾಂ. ಎಂತ ಧನ್ಯನು ನಾಂ ಇಂಥ ವೀರರ ಪಡೆದ ನಾನು, ಎಂತ ಧನ್ಯನು ನಾಂ. ಮಂತ್ರಿ ಮಾನ್ಯರು ಎನಗೆ ಇರಲು ಎಲ್ಲ ರಾಜ್ಯಕ್ಕೆ ಭಯವು ಎಂತೋ. ಮಂತ್ರಿ ಮಾನ್ಯರು ಇರಲು ಎನಗೆ ನಮ್ಮ ರಾಜ್ಯಕ್ಕೆ ಯಾವ ಭಯವು. ಧೀರ ವೀರರೇ ನಿಮ್ಮ ಶೌರ್ಯಕ್ಕೆ, ಧೀರ ವೀರರೇ ನಿಮ್ಮ ಶೌರ್ಯ ಹರುಷವಂತನು ನಾಂ, ಹರುಷವನು ಮಾಂತೆ ನಾಂ. ಎಂತ ಧನ್ಯನು ನಾಂ ಇಂಥ ವೀರರ ಪಡೆದ ನಾನು, ಎಂತ ಧನ್ಯನು ನಾಂ. ಬೇಷ್, ಇಂತಹ ವೀರರು ನನ್ನ ಆಸ್ಥಾನದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಯಾವ ಕುಂದು ಕೊರತೆಯು ಉಂಟಾದೀತು. ಗುರುದೇವರಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಶುಭವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಯಾರಲ್ಲಿ ಅರಮನೆಯ ನರ್ತಕಿಯರನ್ನು ಬರಮಾಡಿ ಬಾಳಿನ ಸಮಯವಿದೆ. ಬಾಳಿನ ಸಮಯವಿದೆ, ಇದುವೇ ಗಂಧರ್ವ ಕಾಣಿಸುವುದೇ. ಇದುವೇ ಗಂಧರ್ವ ಕಾಣಿಸುವುದೇ. ಬಾಳಿನ ಸಮಯವಿದೆ.
ದುರ್ಯೋಧನ ಕೃತವರ್ಮ ನೀವೇ ಸಕಲ ಕಲ್ಲ ವಿಶಾರದ ನೀವೇ ಸಕಲ ಕಲ್ಲ ವಿಶಾರದ ನೀವೇ ಸಕಲ ಕಲ್ಲ ವಿಶಾರದ ನಯನ ಮನೋದರ ನಾಟ್ಯವಿದೆ ನಯನ ಮನೋಹರ ನಾಟ್ಯವಿದೆ ಕಿವಿಗಿಂಪು ನಾದದ ಗಾನಸುದೆ ಕಿವಿಗಿಂಪು ನಾದದ ಗಾನಸುದೆ ಕಿವಿಗಿಂಪು ನಾದದ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಎಲ್ಲಿ ನೋಡ್ತಾ ಇದ್ಯಾ ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ದುರ್ಯೋಧನ ರಾಗ ತಾಳಲಯವೆಲ್ಲ ಕೂಡಿ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ದುರ್ಯೋಧನ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈಮನ ತಡಿಸುವ ನಾದದಿ ಮೋದದಿ ಮೈಮನ ತಡಿಸುವ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸು ನಾದದಿ ಮೋದದಿ ಮೈಮನ ತಣಿಸು ಶೃಂಗಾರ ರಸದ ವಿನಯ ಮಂದಾರ ಮಧುರ ಮಿಲನ ಶೃಂಗಾರ ಅಕ್ರಯ ಮಂದಾರ ಮಧುರ ಮಿಲನ ಮರೆತು ಬೆರೆತು ಮರೆತು ಬೆರೆತು ವಿನ ಸಮಯ ವಿನೋದದೊಳು ಗನಸುವ ಗನಂತರದು ಎಲ್ಲ ಸಮಯ ವಿನೋದದೊಳು ವಿರಾಜಿಸುವ ಗನಂತರದೊಳು ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ತಕ್ 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 ತಾಗದೇವೆ ಜನದಾಗದೇವೆ ಜನದಾಗದೇವೆ ತಾಗ ಜನ ತರಗದ ಹಲೋ 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 ತಗದಿ ಮಿದ ಗಜಣು ತಗದಿ ಮಿದ ಗಜಣು ತಗದಿ ಮಿದ ಗಜಣು ತಾಮ್ 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 ತಗದಿಮಿ ತಜಣು ತಗದಿಮಿ ತಜಣು ತಗದಿಮಿ ತಜಣು ತಕ್ಕಡ ಇಡ್ದಾಮ್ ತಗದಿಮಿ ತಕ ಜುನು ತಗದಿಮಿ ತಕ ಜುನು ತದಗಿನದಿ ಹಿಂತಗಿಡದಿ ಹಿಂತದ್ದಿ ಹಿಂತದಾಮ್ ತಕ
ಧಿಮಿ ತಕ ಜುನು ತಕ ಧಿಮಿ ತಕ ಜುನು ತದಿಗಿನ ಧೀಂ ತಗಿಡ ಧೀಂ ತದ್ದೀಂ ತದಾಂ ತಜ್ಜುಂ ತಕ ಜುಂ ತಗಿಡ ಜುಂ ತದಿಗಿನ ತುಂ ತದಿಗಿನ ತುಂ ತದಿಗಿನ ತುಂ ತಕ ಧಿಮಿ ತಕ ಜುನು ತಕ ಧಿಮಿ ತಕ ಜುನು ತಕ ಧಿಮಿ ತಕ ಜುನು ತಕ ಧಿಮಿ ತಕ ಧಿಮಿ ತಕ ಜುನು ತಕ ಧಿಮಿ ತಕ ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಸೌಖ್ಯವೇ? ನೀನು ಬಂದ ಸಮಾಚಾರವೇನು? ಗುರುದೇವ, ಎಲ್ಲರೂ ಸೌಖ್ಯವಾಗಿರುವರು. ಅಲ್ಲದೆ ಇಂದಿನಿಂದ ಆ ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದಿರುವೆನು. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ನಾನೇನು ಬಹು ರಹಸ್ಯವಾಗಿ ಆ ಕೃಷ್ಣನ ಬಳಿಗೆ ಹೋಗಿದ್ದೆನು. ಆದರೆ ನಾನು ಹೋಗುವ ವಿಚಾರವು ಆ ಅರ್ಜುನನಿಗೆ ಹೇಗೆ ತಿಳಿಯಿತೋ ನಾ ಕಾಣೆ. ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ, ಕೃಷ್ಣನ ಬೇರೆ ಆದ ಸಂಗತಿಯು ಅಸಂಗತವಾಯಿತಲ್ಲ. ಸರಿ ಸರಿ ನಿನ್ನಯ ಘನ ಸಾಹಸಕ್ಕೆ ಹರುಷವನಾಂತೆ. ಸರಿ ಸರಿ ನಿನ್ನಯ ಘನ ಸಾಹಸಕ್ಕೆ ಹರುಷವನಾಂತೆ. ಕೌರವೇಂದ್ರ ಶ್ರೀ ಹರಿಯ ಸಹಿತವಾದ ನೀ ನೆರವು ಮಾಡಿಕೊಳ್ಳೆ. ಕೌರವೇಂದ್ರ ಶ್ರೀ ಹರಿಯ ಸಹಿತವಾದ ನೀ ನೆರವು ಮಾಡಿಕೊಳ್ಳೆ. ಕುರುಪತಿಯೇ ಪರಪಾಂಡವರ, ಕುರುಪತಿಯೇ ಪರಪಾಂಡವರ ಕರಗುರುಳಿಸಲ್ ಅನುಕೂಲವಿತ್ತು ಕೇಳ್. ಸರಿ ಸರಿ ನಿನ್ನಯ ಘನ ಸಾಹಸಕ್ಕೆ ಹರುಷವನಾಂತೆ. ಗುರುದೇವ, ಈ ಯುದ್ಧದಲ್ಲಿ ಕೃಷ್ಣನು ಆಯುಧಗಳನ್ನು ಹಿಡಿಯುವುದಿಲ್ಲ ಎಂಬುದನ್ನು ನಿಶ್ಚಯಪಡಿಸಿಕೊಂಡು ಬಂದಿರುವೆಯಾ? ಹೌದು ಗುರುದೇವ, ಪಡಿಸಿಕೊಂಡು ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಚಿತ. ಭದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ರಾಜ್ಯದ ವಿಚಾರವನ್ನು ಎಚ್ಚರಿಕೆ ಇರಲಿ. ಅನುಗ್ರಹಿತನಾದನು ಗುರುದೇವ. ಇನ್ನು ಆ ಪುಣ್ಯ ಪಾಂಡವರ ರುಂಡಗಳನ್ನು ಈ ಭೂಮಿಗೂ ಉರುಳಿಸುವವರೆಗೂ ನನಗೆ ಶಾಂತಿ ಇಲ್ಲ, ಸಮಾಧಾನವಿಲ್ಲ.
ನನ್ನ ಯುದ್ಧ ಬಲ್ಲದಿ ಧರಾತಳವೆ ನಡಗಿ ಈ ಧರಾತಳವೆ ನಡಗಿ ಈ ಧರಾತಳವೆ ನಡಗಿ ವೀರ ಕೌರವನ ಎದುರಿಸಬಲ್ಲ ಸೂರ ಧೀರನವನವನ ಜಗದಳು ವೀರ ಕೌರವನ ಎದುರಿಸಬಲ್ಲ ಸೂರ ಧೀರನವನವನ ಜಗದಳು ನವಕಿತಾಭಿಮತ ಅಡಗಿದ ಜಗದಿ ನವಕಿತಾಡಿ ಅಡಗಿದ್ದ ಜಗದಿ ನವಕಿತ ಅಭಿಮತ ಅಡಗಿದ್ದ ಜಗದಿ ನವಕಿತ ಅಭಿಮತ ಅಡಗಿದ್ದ ಜಗದಿ ನನ್ನ ಯುದ್ಧ ಬಲ್ಲದಿ ಧರಾತಳದ ನಡಗಿ ಈ ಧರಾತಳದ ನಡಗಿ ಈ ಧರಾತಳದ ನಡಗಿ ಇನ್ನು ನನ್ನದೇ ಜಯ ನನ್ನದೇ ವಿಜಯ ನನ್ನದೇ ದಿಗ್ವಿಜಯ. ದಿನೇ ದಿನಕ್ಕೂ ಅತಿ ಹೆಚ್ಚುತ್ತಲೇ ಇರುವುದು. ಅದರಲ್ಲಿಯೂ ಅರಿಷಡ್ ವರ್ಗಗಳ ವ್ಯಾಪಾರವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ದುರ್ಯೋಧನನು ನನ್ನ ಅಗ್ರಜನ ಬಳಿ ಹೋಗಿ ಯುದ್ಧಕ್ಕೆ ಸಹಾಯ ಕೇಳಿ ಬಂದಿರುವನು. ನನ್ನ ಅಗ್ರಜನು ಅಲಾಯುಧನಾಗಿ ಕೌರವರ ಕಡೆ ನಿಂತು ನಾನು ನಿರಾಯುಧನಾಗಿ ಪಾಂಡವರ ಕಡೆ ನಿಂತರೆ ಬಲಭದ್ರನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ನಾನೊಂದು ಉಪಾಯವನ್ನು ಕಲ್ಪಿಸುವೆನು. ಬಲಭದ್ರನು 21 ದಿನಗಳು ಭೂಪ್ರದಕ್ಷಿಣೆ ಮಾಡುವಂತೆ ಕಲ್ಪಿಸಿ ಬಲಭದ್ರನು ಹಿಂದಿರುಗುವೊಳಗಾಗಿ ಭಾರತ ಯುದ್ಧವನ್ನು ಸಮಾಪ್ತಿಗೊಳಿಸನು. ಅದು ಬಲಭದ್ರನು ಬಹಿರ್ಭೂಮಿಗೆ ಹೊರಟೇ ಇರುವನು. ಯೋಗಮಾಯೆ ಜಾಗೃತಳಾಗು. ನೀನು ಗೋರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸು. ಹೇ ದೂರ ಸರಿ. ಅಯ್ಯೋ ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಕಳೆದುಕೊಂಡಿತ್ತಲ್ಲ. ಮುಂದೇನು ಗತಿ? ಹಠ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ದೋಷಕ್ಕೆ ಒಳಗಾದೆ. ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ದೋಷಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ಕೋಪದಲ್ಲಿ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ಕೋಪದಲ್ಲಿ, ಕೊಂದ ಪಾಪಕ್ಕೆ ಪರಿಯೇನು ಕಾಣದೆ, ಕೊಂದ ಪಾಪಕ್ಕೆ ಪರಿಯೇನು ಕಾಣದೆ, ನೊಂದೆನು ಮನದಲ್ಲಿ, ನಾನು ನೊಂದೆನು ಮನದಲ್ಲಿ. ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ದೋಷಕ್ಕೆ ಒಳಗಾದೆ. ಏನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣ ಬಿಡ್ತಲ್ಲ. ಈ ಗೋಹತ್ಯೆ ಪಾಪಕ್ಕೆ ಯಾರನ್ನು ವಿಚಾರಿಸಲಿ? ಇರಲಿ, ನನ್ನ ಪ್ರಿಯ ಸಹೋದರನಾದ ಕೃಷ್ಣನನ್ನು ಬರಮಾಡುವೆನು. ಏ ಕೃಷ್ಣ, ಎಲ್ಲಿರುವೆ? ಅಗ್ರಜ ಹೇಗೆ ಬಹಳ ಚಿಂತಾಕ್ರಾಂತವಾಗಿ ನಿಂತಿರುವರಲ್ಲ? ಕೃಷ್ಣ ಅಣ್ಣ, ಅದನ್ನು ಹೇಳಲು ನನಗೆ ಭಯವಾಗುತ್ತಿರುವುದು ಕೃಷ್ಣ. ಏಕೆ ಅಗ್ರಜ? ನಾನು ಬಹಿರ್ಭೂಮಿಗೆ ಹೋಗುತ್ತಿರುವಾಗ ಒಂದು ಗೋವು ನನ್ನನ್ನು ಹಿಂಬಾಲಿಸಿತು. ಅದನ್ನು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಅದು ಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಂಡಿತ್ತು. ಶಿವ, ನಮ್ಮ ವಂಶಕ್ಕೆ ಕ್ಷೀಣ, ಅತಿ ಭಯಂಕರ. ಮುಂದೇನು ಗತಿ? ಅಗ್ರಜ, ಇದಕ್ಕೆ ಶಾಸ್ತ್ರ ಪ್ರಮಾಣವೇನೆಂದರೆ 21 ದಿನಗಳು ಭೂಪ್ರದಕ್ಷಿಣೆ ಮಾಡಿ ಹರಿದ್ವಾರ, ಗಯೆ, ಕಾಶಿ, ಕಂಚಿ ಮುಂತಾದ ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿ ಗಂಗಾ, ಯಮುನಾ, ತುಂಗಭದ್ರಾ, ಕಾವೇರಿ
ಮೊದಲಾದ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯ ಪಾಪ ಪರಿಹಾರವಾಗುವುದೆಂದು ನಮ್ಮ ಪೂಜ್ಯ ಗುರುಗಳಾದ ಶಾಂತಿಪ ಮುನಿಗಳು ಹೇಳುತ್ತಿದ್ದರು. ಅದೇ ರೀತಿ ನೀನು ಮಾಡಿದರೆ ಗೋಹತ್ಯ ಪಾಪ ಪರಿಹಾರವಾಗುವುದು ಖಂಡಿತ ಅಣ್ಣ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಹತಭಾಗ್ಯನಾದೆ ಗತಿಯೇನು ತೋರದೆ, ಹತಭಾಗ್ಯನಾದೆ ಗತಿಯೇನು ತೋರದೆ, ಮತಿ ಮಂದನಾಲೆ ಕುಶಭವಾಹತೆ ಗೈದು. ಮತಿ ಮಂದನಾಲೆ ಕುಶಭವಾಹತೆ ಗೈದು. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ಕೃಷ್ಣ, ಅಗ್ರಜ, ನಾನೀಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆ ಇಲ್ಲಿ. ಅಗ್ರಜ, ಈಗಲೇ ದುರ್ಯೋಧನನಿಗೆ ಸಹಾಯ ಮಾಡುವನೆಂದು ಹೇಳಿ ನೀನು ಭೂ ಸಂಚಾರಕ್ಕೆ ಹೊರಟರೆ ಅವನ ಗತಿಯೇನು ಅಣ್ಣ? ದುರ್ಯೋಧನ, ಈ ಗೋಹತ್ಯ ಪಾಪ ನಿವಾರಣೆಯನ್ನು ನಾನು ಮಾಡಿಕೊಂಡರೆ ಸಾಕಾಗಿದೆ. ಪಾಂಡವರು ಕೌರವರು ಹೋರಾಡಿ ಹೊಡೆದಾಡಿ ಮಡಿಯಲಿ, ಅದರಿಂದ ನನಗಾಗತಕ್ಕ ಪ್ರಯೋಜನವೇನು? ಅಗ್ರಜ, ರಾಜ್ಯದ ವಿಚಾರ ನಾನು ವಹಿಸಿಕೊಳ್ಳುತ್ತೇನೆ, ನೀನು ಬೇಗ ಹೊರಡು ಅಗ್ರಜ. ಆಗಲಿಕ್ಕೆ ಹಾಗೆ ಆಗಲಿಕ್ಕೆ ನಾನು ಇನ್ನೂ ಬರುವೆನು. ಆಗಲಿ, ನಡಿ ಅಗ್ರಜ. ನನಗೆ ಬೇಕಾದದ್ದು ಇದು. ಅಗ್ರಜನು ಭೂ ಪ್ರದಕ್ಷಿಣೆ ಬರುವುದರೊಳಗಾಗಿ ನಾನು ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವನು.